ಗುಡ್ ಮಾರ್ನಿಂಗ್ ಹರ್ಷಿಯಾ. ಎಷ್ಟೊತ್ತು ಎದ್ದಿದ್ರಿ? ಏನು ಮದ ಊಟ ಮಾಡಕ್ಕೆ? ಹಾಂ, ಏನೇವ ನಿನ್ನ ಎಷ್ಟೊಂದು ತರಕಾರಿ ತೊಗೊಂಬಂದಿ ನಾನು. ಅನ್ನ ಮಾಡ್ಕೊಂಡು ಹೋಗ್ಬೇಕಿಲ್ಲ? ಹುಳಿ ಗಿಡಿ ಏನ್ರ ಮಾಡ್ಕೋಬೇಕಿತ್ತಿಲ್ಲ, ಒಗ್ಗರಣೆ ಹಾಕೋಬೇಕಾಗಿತ್ತು. ಉಂತಾರದ ನಿಮ್ಮ ಶಾಲೆ ಒಳಗೆ? ಚಲೋ ಆಯ್ತು ಹ್ಞೂನ್ರಿ. ಹಾಯ್ ರೀ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ದೇವ್ರ ದೀಪ ಹಚ್ಚಿದ್ದೆ ರೀ. ಈಗ ಕುರಾನ್ ಓದಾದ್ರಿ. ಕುರಾನ್ ಓದೋದ್ರಿಂದ ನನ್ನ ರೂಟೀನ್ ಸ್ಟಾರ್ಟ್ ರೀ. ಹರ್ಷಿಯರು ಹೋದ್ರಿ ಸ್ಕೂಲಿಗೆ. ಆಕಿ ತಲೆ ಬಾಚಬೇಕಲ್ರಿ, ಆಕಿ ತಲೆ ಬಾಚಿ ಕಳಿಸಿದೆ. ಆಕಿಗೆ ಹೋದ್ರವ್ರು. ಹೋಗಿದ್ಮೇಲೆ ನನ್ನ ರೂಟೀನ್ ಸ್ಟಾರ್ಟ್ ಆಯ್ತು ಈಗ. ಇದು ನೋಡಿರಿ, ಬಿಸಿನೀರು ಕಾಸ್ಕೊಂಡಿರ. ಈಗ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿ. ಭಾಳ ಬಿಸಿ ಆಗಿರೋ. ಏನು ಮಾಡತ್ತಿ ಮಮ್ಮಿ? ಬ್ಯಾಗ್ ತೊಗೊಂಡು ಎಲ್ಲಿ ಹೊಂಟಿಲ್ಲ? ಚುಮ್ಮರಿ ತಗೊಂಬರ್ತೀರಿ. ಚುಮ್ಮರಿ ನನ್ನ ಮಕ್ಕಳು ಬರಾಕತ್ತವ ಇವತ್ತು. ಹೌದು. ನಜ್ಮಾ ಬರ್ದಿಲ್ರಿ, ಹೋಗಲ್ರಿ. ಚಹಾ ಕುಡಿ ಬಂತಂದ್ರೆ ಬೇಕಾದ್ರೆ ಕುಡಿದಿಲ್ಲ, ಬೇಡಂದ್ರೆ ಇವ ಎಲ್ಲ ಮುಗಿಸ್ಕೊಂಡು ಬಿಟ್ಟಿಬಿಡು ಅಂತಂದಿಲ್ಲ. ಇವತ್ತು ಇಲ್ಲೇ ಇರಾಕ ಬಂದಾರಿಪ್ಪ ಸಂಜೆ ಮಟನ. ನಮ್ಮ ಜೀರಾನ್ ಬರತ್ತಾರ, ಅದಂತೂ ಬಂದೇ ಇಲ್ಲ ಹುಡುಗಿ. ಎಷ್ಟು ದಿನ ಆಯ್ತು? ಹೌದು, ಬಂದೇ ಇಲ್ರಿ. ಹಾಕಿನೂ ಬರತ್ತ ಮಕ್ಳಿಗೆ ಕಟ್ಕೊಂಡು. ಹಂಗಾಗಿ ಈಗ ಹೋಗಿ ಚುಮ್ಮರಿ ತೊಗೊಂಬರ್ತೀನಿ. ಅವ್ರು ನಾಷ್ಟ ಇಷ್ಟ ಮಾಡಿ ಬರ್ಬೋದು, ಲೇಟಾಗಿ ಬರ್ತಾರೆ. ಸಂಜೆ ಮುಂದಾರ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡಕ್ಕೆ ಬರಲಿ. ಅಂಗಡಿ ಬಂದಕ್ರಿ, ಅದಕ್ಕೆ ಹೋಗಿ ತೊಗೊಂಬಂದು ಇಟ್ಕೊತ ಹೋಗ್ಬರಲ್ಲ ನಾನು. ಇಲ್ಲಿ ನೋಡ್ರಿ, ಮಡಿಕೆ ಕಾಳು ತೊಗೊಂಬಂದೆ. ನಿನ್ನೆ ಮತ್ತೊಂದು ದಿನ ಬಿಟ್ರೆ ಮತ್ತೆ ಅವು ಕೆಟ್ಟ ಹೋಗ್ಬಿಡ್ದವ್ರು. ಅಲ್ಲೇ ಎಷ್ಟು ದಿನ ಮೆಳಿಕೆ ಹೊಡೆದತ್ತವ ಗೊತ್ತಿಲ್ಲ. ಮೆಳಿಕೆ ಹೊಡೆದು ತೊಗೊಂಬಂದೆ ನಾನು. ಹಾಗಾಗಿ ಇವತ್ತು ಪಲ್ಯ ಮಾಡಿದ್ರಿ ಅದನ್ನು. ಮತ್ತು ಇದು ಚಿಕನ್ ಅದು ಏನು ತರಿಸಿ ಕಬಾಬು ಇಲ್ಲ ಬಿರಿಯಾನಿ ಅದು ಏನಾರು ಮಾಡ್ಬೇಕಂದ್ರೆ ಅವ್ರಿಗೆ ಅದು ತಿಂದು ಸಾಕಾಗಿರತ್ರಿಪ್ಪ. ನಮ್ಮ ನಜ್ಮಾ ಅಂತೀವಿ, ಆ ಚಿಕನ್ ಮರೇ ಮಾಡಬಾರ್ದು ಚಾಚಿ ಅಂತ ಆಡ್ಲಿಕ್ಕೆ. ಯಾಕೆ ನಮ್ಮ ಮನೆ ಮಾಡುವಂಥ ಮೀನು ಸಾರು, ಮೀನು ಫ್ರೈ ಆರಿಪ ಮಾಡ್ತಾಳ್ರಿ. ಭಾಳ ಹಿಡಿಸ್ತವ್ರಿ ಈಕಿಗೆ. ಅದನ್ನು ಮಾಡಿರಿ ಅಂತ ಆಡ್ರಿಕಿ. ಹಾಗಾಗಿ ಆರಿಪ ಒಂದು ದೊಡ್ಡ ಮೀನಾಗಿ ಮ್ಯಾಲಿಟ್ಟು ಐಸ್ ಹಾಕಿನ್ರಿ. ಈಗ ಮೇಲೆ ತೆಗೆದಿಟ್ಟಾಡ್ರಿ. ಅಮ್ಮನ ದವಾಖಾನಿಗೆ ಹೋದ್ರಿ ಈಗ ಕಟ್ ಮಾಡ್ಕೊಡಾಕ್ರಿ. ನಮ್ಮ ನಜ್ಮಾ ಬಂದವ್ರು ನಜ್ಮಾ ಮಾಡ್ತಾಳ್ರಿ. ಆಕೆ ಕಡಿನ ಥರ ಮಾಡಿಸ್ಕೊಂಡು ಪಲ್ಯ ಅದೆಲ್ಲ ಮಾಡಕ್ಕೆ ಬರತ್ರಿ. ಆಮೇಲೆ ಈಗ ಒಂದು ಸ್ವಲ್ಪ ರೊಟ್ಟಿ ಅದು ಮಾಡಿಟ್ಬಿಡ್ತೀನಿ ರೀ. ನಾನು ಇದನ್ನು ಪಲ್ಯ ಮಾಡಿಟ್ಟು ರೊಟ್ಟಿ ಮಾಡ್ತೀನಿ ರೀ. ಅವು ಚುಮ್ಮರಿ ಈಗ ಸಾಯಂಕಾಲ ಮಾಡ್ತೀನಿ ರೀ. ಕಾಂದಾ ಬಜ್ಜಿ ಚುಮ್ಮರಿ ಅದು ಸಾಯಂಕಾಲ ಮಾಡ್ತೀನಿ ರೀ. ಗಂಡ ಮನೆಗಿಂತ ತವ್ರ ನೀವು ಬರತ್ತಾರಿಪ್ಪ ಮಕ್ಕಳು ರೀ. ನನಗೆ ಅಷ್ಟ ಖುಷಿ ಆಗೈತೆ ನೋಡಿರಿ. ಈ ಮಕ್ಕಳು ಗಂಡ ಮನೆಗೆ ಕಳಿಸಿರ್ತೀವಿ, ತವ್ರು ನೀವು ಬರಾಕತ್ತವ ಅಂತ ಅಂದಾಗ ಹೆಂಗೆ ಖುಷಿ ಅನ್ಸುತ್ತಲ್ಲ ರೀ. ಅಷ್ಟು ನನಗೆ ಫೀಲಿಂಗ್ ಆಗೈತೆ. ಅದ ಖುಷಿ ಐತೆ ನೋಡಿರಿ ಇವತ್ತು ನನಗೆ. ನನಗೆ ನಮ್ಮ ಆಶಾ ಹಬ್ಬ ಬಂದ್ರೂ ಅಷ್ಟೇ ರೀ ನನಗೆ. ಅವರು ಅಂತೇಳಿ ನನಗೆ ಭಾಳ ಇದ್ರಿ. ನಿನ್ನೆ ನೋಡಿ ಎಲ್ಲ ಮಾಡೀವ್ರಿ. ಉಂಡ್ರಿ ಅಂತ ನಾನು ಅದನ್ನ ಉಂಡು ಬಂದೇನ್ರಿಪ್ಪ ಅಂತ ಹೇಳಿದ್ರು ಅವರು. ಅವರ ಹೊಳೆ ಮಾತು ನಮ್ಗೆ ಇಡ್ಲಿ ಕಟ್ಟಿಸ್ಕೊಂಬಂದಾರ ನಿನ್ನೆ ರೀ. ನಾಷ್ಟಾಕ್ರಿ ಅವರು ಇದು ಮಾಡ್ಕೊಂಡು ಚಿಕನ್ ಪಲ್ಯ ಅನ್ನ ಅದೆಲ್ಲ ಮಾಡ್ಕೊಂಡು ಅದನ್ನ ಉಂಡು ಬಂದೀನಿರಿಪ್ಪ. ನಾವು ಒಳ್ಳೆ ಹೀಟ್ ಆಕೈತಿ ಅಂತಂದ್ರೆ ಓದ್ಬಿಡ್ರಿ ಹಂಗಾರ ಅಂತಂದು ಒಂದು ಕಪ್ ಚಹಾ ಅಷ್ಟು ಕುಡಿದ್ರಿ ಅವರು. ಬಿಸ್ಕಿಟ್ ಎದ್ಕೊಂಡು ತಿಂದ್ರಿ. ಬಂದವ್ರಿಪ್ಪ ನಮ್ಮ ಮಕ್ಕಳು ರೀ. ಇಲ್ಲಾರಿಪ್ಪ ನೋಡ್ರಿ, ಅವ್ರ ಅಜ್ಜಿನೂ ಬರಲಿಲ್ಲ. ಅವ್ರ ದಾದಿಮ್ಮ ಇದಕ್ಕೆ ಹೋದಾರ. ಆಕೆ ಒಂದು ಮೀನ ತಕ್ಕ ಸ್ವಚ್ಛ ಮಾಡಕತ್ತಾಳ. ಈಗ ದೊಡ್ಡದು ಇಡು ಅಂದಿದ್ರಮ್ಮ ಮೇಲೆ ಅವರು. ದೊಡ್ಡ ಮೀನನ್ನ ಎತ್ತಿ ಬಿಟ್ಟು ಐಸ್ ಹಾಕ್ರಿ ಅಂತ ಹೇಳಿದ್ರು. ಬಂದು ನಾ ಸ್ವಚ್ಛ ಮಾಡ್ತೀನಿ ಅಂತಂದು. ತಡಿ ಅಪ್ಪ ಬರತ್ತಡಿ. ನಜ್ಮಾ ಅಪ್ಪ ಇದು ಮಾಡ್ದ. ನಿಂಗೆ ಬರತ್ತೇನು ಜರ? ತಿನ್ನಕ್ಕೆ ಬರ್ತೈತಿ. ನಮ್ಮ ಸೊಪ್ಪಿಯ ಬಂದಾಡ್ರಿ, ನಮ್ಮ ನಜ್ಮಾ ಬಂದಾಡ್ರಿ. ಅಯ್ಯೋ ಇವತ್ತು ನನಗೆ ಫುಲ್ ಖುಷಿ. ನಸ್ರಿನ ನನಗೆ ಹೇಳಿ ಚಾಚಿ ಅಂದ್ಲಾರ ಮತ್ತೆ ಆಕಿನ. ಹೌದಣ್ಣ, ಚಲೋ ಆಯ್ತು ಬಿಡಿ. ಬಂದು ಎಷ್ಟು ದಿನ ಆಗಿತ್ತು. ನಜ್ಮಾರ ಮೀನಕ್ಕೆ ಅದು ಬಂದು ಹೋಗಿಕ್ಕದ್ಲ. ನೀನಂತೂ ಬಂತ ಇಲ್ಲ. ಇಲ್ಲ, ಎಲ್ಲಿ ಬಂದಿದ್ದೆ? ನಸ್ರಿನ ಇದು ಮಾಡಿದ್ಲಲ್ಲ, ದಾವತ್ ಮಾಡಿಸಿದ್ಲಲ್ಲ. ಹಾಂ, ಅದ ಲಾಸ್ಟ್ ನೋಡಿ. ಹಾಂ, ನಾವು ಇದಕ್ಕೆ ಹೋಗೋದಿತ್ತು ಅವತ್ತು ಅವಸರ. ಅಯ್ಯ ಅಮ್ಮ ಬಂದ್ರ ಅಮ್ಮ ಬಂದ್ರು. ಹೀರೋ ಕರ್ಕೊಂಬಂದ್ರಿ. ಅಯ್ಯೋ ಅಂತಾನೆ ನಮ್ಮ ಸುಲ್ತಾನ್ ರೀ. ಈಗ ಪಲ್ಯ ಇದು ಮಾಡ್ತೀನಿ ರೀ. ಗ್ರೇವಿಗೈತೆ ತಿಂತಾವ್ರಿ ಹುಡುಗರು. ಇದು ಬದ್ನಿಕಾಯಿ ಪಲ್ಯ ನೋಡ್ರಿ, ಗ್ರೇವಿ ಸಮೇತ ಕುಡಿಯಕತ್ರಿ. ಇಲ್ಲಿ ನಿಂಬು ಸೋಡಾ ಹಾಕೈತ್ರಿ. ನಿಂಬು ಸೋಡಾ ಕುಡಿಯನ್ರಿ ಸ್ವಲ್ಪ. ಕೈ ನಂದ್ರಿ. ಕೈ ನಮ್ಮ ಸೊಪ್ಪಿ ಅಂದ್ರಿ ಅದು. ಚಹಾ ಮಾಡ್ತೀನಿ ಬೇಡ ನಿಂಬೆಹಣ್ಣು ಅದಾವ ಅಂತ. ಹ್ಞೂ ಅಂದೆ. ತಡಿ ನಿಂಬೆ ಸೋಡಾ ಮಾಡ್ತೀನಿ ಅಂತಂದು ಮಾಡಕತ್ತ. ಸೋಡಾ ಪುಡಿ ಹಾಕ್ಬೇಕು ಬೇಡ? ಬೇಡನಾ? ಸೋಡಾ ಕುಡಿದ್ ಮತ್ತೆ ನಮಗೆ ಟೈಟ್ ಏರಿ ಪಡ ಪಡ ಹೊಡ್ದಾಡ್ರಿ. ಅಯ್ಯ ಸುಮ್ ಕುಂದ್ರವಾ. ನೆತ್ತಿಗೆ 60 ಏರಿ ಮತ್ತು ನಮಗೆ ಬಿಸಿಲೈತಿ. ಏನಷ್ಟೇ ನಾವು ಕರ್ಕೊಂಬರ್ಬೇಕಿಲ್ರಿ. ಬಳ್ಳಿ ಬಿಡ್ರಿ.
ಮನೆ ತುಂಬಿ ತೊಗೊಳಕಾಯ್ತ್ರಿಪ್ಪ ಇವತ್ತು ನಮ್ದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು. ಹ್ಞೂ ನಮ್ಮ ಅಪ್ಪನ ಬರೋದು ಹಾಕಿಲ್ಲ ಅವ್ರನ್ನೂ ಕರ್ಕೊಂಬರ್ಬೇಕಿಲ್ಲ ಅಂತ ಅಂದು ಇವರೆಲ್ಲರನ್ನ ಬಿಟ್ಟು ತಾವು ಅಷ್ಟ ಬಂದಾರ ಈಗ. ಅವ್ರು ಬರೋ ಮನ್ಸಾಗೈತಿ ಓಡಿ ಬಂದ್ಬಿಟ್ರಿ ಅವ್ರು. ಬೇಜಾರು ಬರ್ತಲ್ಲಿ ನೀವಂತರು ಯಾವ ಫಂಕ್ಷನ್ ಅಷ್ಟ ಬರ್ತೀರಿ. ಕೆಲಸ ನೋಡ್ತಿಲ್ಲ ಈಗ ಮೊರಮಿದ ಅಂತ ಪುರ್ದತಿಲ್ವ ನಮ್ದು. ಮೊಹರಂ ಒಳಗೆ ನಮ್ಮ ಬೀಪಾತಿ ಮೊಟ್ಟು ಬಂದು ಬಂದಳವ ಇವ್ವ ನಮ್ಮ ಗುಂಡಮ್ಮ ರಂಜಾನ್ ತಿಂಗಳೊಳಗೆ. ಇಲ್ಲಿ ನೋಡ್ರಿಪ್ಪ ನಮ್ದು ಮೀನು ಸಾರು ಮಾಡಕ್ಕೆ ಇಟ್ಟಿದ್ದೀರಿ. ನಾನು ಮೀನು ಬಂದಿಲ್ಲ, ಈಗ ಮೀನು ಬಂದ್ರಿ ಕರೆಕ್ಟ್ ಆಯ್ತಮ್ಮ ನೋಡು. ಉಪ್ಪು ಖಾರ ಎಲ್ಲ ಕಡಿಮೆ ಇತ್ತು ಅಂದ್ರೆ ಹಾಕಿನ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡುವ. ಹಾಕಿ ಒಂಚೂರು ಹಾಕಿ. ಇದು ಮೀನು ರೀ, ಇದು ಮೀನು ತತ್ತಿ ನೋಡ್ರಿ. ಇದು ನಮ್ಮ ಸೊಪ್ಪಿಯ ನಮ್ಮ ಅವ್ರ ಬಾಬಾ ಬಾಜಿವ್ರಿ ಇದಕ್ಕೆ ಅದನ್ನ ಸ್ವಲ್ಪ ಮಾಡ್ಬಿಡ್ತೀನಿ ರೀ. ಈಗ ಒಂದು ಸ್ವಲ್ಪ ಇದಕ್ಕೆ ಹಾಕನ್ರಿ. ಅವರು ಸಾರು ಭಾಳ ತಿನ್ನಂಗಿಲ್ಲ ಅಂತ್ರಿ. ಒಂದಿಷ್ಟು ಹಾಕಿ ಸಾರು ಮಾಡಕ್ಕೆ ನೋಡಿ ಸಾಕ ನೋಡು. ಇದು ನೋಡ್ರಿ ಈಗ ಇದು ಮೀನು ಫ್ರೈ ರೀ. ಇದು ಇದ್ರೊಳಗೆ ಇದು ಮಾಡ್ತಂತ್ರಿ. ಮತ್ತು ಇದಕ್ಕೊಂದಿಷ್ಟು ಮಸಾಲೆ ಹಾಕ್ಬಿಟ್ಟು ಬೇರೆ 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 ಹಾಕ್ಬಿಡ್ತೀವಿ ನೋಡೋದಕ್ಕೆ. ಅವಾಗ ಮಿಕ್ಸ್ ಮಾಡ್ತೀಯ. ಈಗೆಲ್ಲ ಜೀರಿಗೆ ಪುಡಿ, ಅರ್ಶಿನ ಪುಡಿ, ಉಪ್ಪು ರೀ, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಣ ಖಾರನ ಹಾಕಿ ಸ್ವಲ್ಪ ಹಾಕೇನಿ. ಹಸಿ ಖಾರ ಒಣ ಖಾರ ಪುಡಿ ಹಾಕಿಬಿಡು. ಹಸಿ ಖಾರ ಹಾಕಲ್ವಾ? ಹಾಕು ಒಂದು ಸ್ವಲ್ಪ ಟೇಸ್ಟ್ ಆಕೈತಿ. ಅದನ್ನ ಹಾಕು. ಒಂದು ನೀರು ಹಾಕೋದ್ರಾಗ ಏನು ಬೇಡ ಬೇಡ. ಇಲ್ಲಿ ನೋಡ್ರಿ ಮೀನ ಫ್ರೈ ಆಗಕತ್ತೀರಿ ಈಗ ಆರಿಪನು. ನಾ ಮತ್ತು ಅಮ್ಮರಿಗೆ ಸ್ವಲ್ಪ ದಪ್ಪನ ರೊಟ್ಟಿ ರೀ ಬೆಳಗ್ಗೆ ಮಾಡಿದ್ದು ನಾ ತೆಳ್ಳನ್ ಮಾಡಿದ್ದೀರಿ. ಅವು ನಮ್ಮ ಹುಡುಗರು ದಪ್ಪನ ತಿನ್ನಂಗಿಲ್ರಿಪ್ಪ, ಹಾಗಾಗಿ ಅವು ತೆಳ್ಳ ಮಾಡಿದ್ದೀರಿ. ಈಗ ತಪ್ಪನ್ನು ಮೆತ್ತಗೆ ರೊಟ್ಟಿ ಮಾಡಿದ್ರಿ. ಇವು ಅಮ್ಮರಿಗೆ ಬೇಕು ರೀ, ಇವು ಮೆತ್ತನು. ಈಗ ಮತ್ತೊಂದು ಸ್ವಲ್ಪ ಒಂದು 5-6 ರೊಟ್ಟಿ ಮಾಡಿದೆ. ಮತ್ತು ನಮ್ಮ ವರ್ಷ ಬಂದ್ರಿಪ್ಪ ಆಕಿ ಮಕ್ಕ ನೋಡ್ರಿ ಆಗಿದ್ದು ಖುಷಿವಾಗದೇನ. ಹಂಗೊಳಿದ್ರಿ ಈಗ ಇಲ್ಲಿ ನಮ್ಮ ನಜ್ಮನ್ ಮುಂದೆ ಇಟ್ಟಿರ್ತಿ ಎಲ್ಲ ಹಾಕಿ ಹಾಕಿ ಕೊಡಕತ್ತ. ಏನ್ ನಿಂಬೆ ಹಣ್ಣು ಹಿಡ್ಕೋಬೇಕಂತ ಅದ್ರಾಗ ಇದ್ರೊಳಗ ಮೀನ್ ಮೇಲೆ ಎರಡು ತಗೊಳ್ಬಿಡ ಮನೆ ನೋಡ್ರಿಪ್ಪ ನಮ್ದು ತುಂಬಿ ತುಳ್ಕಾಕತ್ರಿಪ್ಪ. ಹ್ಞೂ ನಮ್ಮ ಅಪ್ಪ ಬರ್ರಿ ನೋಡು. ತಗೋರಿ ಹೆಂಗೈತಿ ಈಕೆ ಇರಮ್ಮ? ಸೂಪರ್ ಆಗೈತೆ. ಸೂಪರ್ ಆಗೈತೆ ಅಂತ ತಗೋರ. ಅದಕ್ಕೆ ಟಿಪ್ಸ್ ಹೇಳ. ಇದು ಮುಳ್ಸಿಕ್ಕಂತಂದ್ರೆ ಏನ್ ಮಾಡ್ಬೇಕಂತಂದ ಮೀನದ್ದು. ನಮ್ ದಾದಿ ನಮಗ್ ಬೇಯ್ತಾರ ಅನ್ನಕತ್ತಾಡ್ರಿಕಿ. ಈಗ ನೋಡ್ರಿ ಇಲ್ಲಿ ನಮ್ಮ ಮುನ್ನಪ್ಪನ ಹಚ್ಚಾಡ್ರಿ. ಮುನ್ನಾಗ್ರಿ ಬಾಳೆಹಣ್ಣು ತೊಂಬರಿ ಅಂತಂದು ತಗೊಂಬಾನ್ ಇಲ್ಲಿ. ನಾ ಫೋನ್ ಪೇ ಮಾಡ್ಬೇಕನ್ನ ಕೇಳ, ನಾ ಮಾಡ್ತೀನಿ. ನಮ್ದು ಊಟ ಆದ್ರಿಪ್ಪ. ನಮ್ದು ಏನು ಮೀನಿಲ್ಲ ಏನೋ, ನಂದ ಫಸ್ಟ್ ಊಟ ಆತ. ಇವ್ರು ಮೀನ ತಿನ್ನೋರು. ಬದ್ನಿಕಾಯಿ ಸಿಕ್ಕೋಂಗಿಲ್ಲ ಇಲ್ಲ ನಂದ. ಏನು ಬದ್ನಿಕಾಯಿ ಪಲ್ಯ ಐತಿ, ಮಡ್ಗಿ ಕಾಳು ಪಲ್ಯ, ಶೇಂಗಾ ಚಟ್ನಿ, ಮೊಸರು, ಅದ್ರ ಮುಂದೆ ಅದೈತಿವ. ಕೊರದ ಹಿಟ್ಟಿನ ಪಲ್ಯ ಹಾಕಿದ ಕೊರದ ಹಿಟ್ಟಿನ ಪಲ್ಯ ಮಾಡ್ಕೊಂಡ್ರಿ. ಅನ್ನ ತಗೊಂಡು ಎಲ್ಲ ಶೇಂಗಾ ಚಟ್ನಿ ಹಾಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡ್ರಿ ಮಸ್ತಾಗಿ ತಟ್ಟಕತ್ತಾಡ್ರಿ. ನೋಡ್ರಿಪ್ಪ ನಾನು ಅಂಗಡಿಗೆ ಹೋಗಕತ್ತೇರಿ. ಬಾಳೆಹಣ್ಣು ತೊಗೊಂಬರಕ್ರಿ. ಬಾಳೆಹಣ್ಣು ತರ್ಬೇಕಂತ್ರಿ. ಬಾಳೆಹಣ್ಣು ಎದಕ್ ಬೇಕಂತಂದು ಕೇಳ್ರಿ. ಇವ್ರು ಕೇಳ್ತಾರ್ರಿ. ಇವ್ರು ಎದಕ್ ಬೇಕ್ರಿ ನಜ್ಮಾ? ಬಾಳೆಹಣ್ಣು ಎದಕ್ ಬೇಕ ಜೀರ? ಅವನ್ನ ಉಡಜೋಡ ಮಾಡಿ ನುಂಗ್ಬೇಕು ಬಾಳೆಹಣ್ಣ. ಸರಿ ಹೋಗೈತಲ್ಲ ಅದು. ಈಗ ಹೆಂಗಾತ್ ಹೋತ. ಇಲ್ಲಿ ಹುಡುಗರಿಗೆ ಬೇಡ ಸೊಪ್ಪು ತೊಳಕತ್ರಿ. ಮತ್ತೆ ಬಾಳೆಹಣ್ಣು ತೊಗೊಂಡೆ ಊಟ ಮಾಡಿ ಬಾಳೆ ಸೊಪ್ಪು ಹಾಕೋಲಕ್ಕಂತಂದ್ರೆ ಅಡಿಕೆ ತಿನ್ನಂಗಿಲ್ರಿ ಅವರು. ಅದಕ್ಕೆ ಬಡೆ ಸೊಪ್ಪು ನಮ್ಗೆ ಇಲ್ಲಿ ಅದಕ್ಕೆ ಅಡಿಕೆಯಲ್ಲಿ ಬೇಕಪ್ಪ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದು ತೊಗೊಂಡು ಹೋಗ್ಬಿಡ್ತೀರಿ. ಬಡೆ ಸೊಪ್ಪು ಅಡಿಕೆಯಲ್ಲಿ ಎಲ್ಲ ಮಸಾಲೆ ಬಡೆ ಸೊಪ್ಪು ಅಂತ ಬೇಕಂತ ಅಡಿಕೆ ಸಿಗ್ತಾವ್ರಿ ಇಲ್ಲಿ. ಎಲ್ಲಿ ಆ ಕಡೆ ಮತ್ತೆ ಎಲ್ಲಿ ಬರ್ತೀರಿ ಭಯ ತಗೋರ್ ಮ್ಯಾಮ್ ಸ್ವಲ್ಪ ಹೇಳ್ಕಂಡು ಕೊಡ. ಅಮ್ಮನ ಕೈ ಅಲ್ಲ ಅಮ್ಮನ ಕೈ ಕೊಡಂದೆ ಬಾಣ ತಗೋರಿ. ಏನ್ರಿ ಅಯ್ಯ ಅಲ್ಲಿದ್ರ ಮುಡಿಯೋದ ಹೋಗ್ಯಕ್ಕೆ ಹೋದೆ ಅಲ್ಲಿ ಕೆಳಗೆ ಬಿತ್ತಾಳದು. ಏನ್ರಿ ಬೇಡ ಸೊಪ್ಪನ್ನು
ಡಬ್ಬಿ ನೋಡಿಲ್ಲ ನೀನು ಅರಿಪ ಅಂದ ಅಡಿಕೆಲಿದು ಹೇಳ್ಯಾರ ತಗೋರು ಅವರು ನಿಮ್ಮ ಅಕ್ಕಾರ ಒಂದು 5 ಚೀಲ ಹೊಲ್ದು ಬಿಡೋಕೆ ನೋಡೋಕೆ ಎಲ್ಲ ಒಯ್ದು ಕೊಡ ಮುಂದೆ ಚೀಲನ ಒಂದು 5 ಹೊಲ್ದು ಬಿಡು ಅಂತಂದು ಮಕ್ಕಂಡ್ರಿಪ್ಪ ಮಕ್ಳು ಹಚ್ಕೊಂಡ ಮನೆ ತುಂಬೈತೆ ನೋಡಿ ಇವತ್ತು ಖುಷಿ ಆಗೈತೆ ನನ್ನ ಅಕ್ಕರ ಭಾಳ ಖುಷಿ ಆಗತ್ತ ಇನ್ನೂ ಚುಮ್ಮರಿ ತಗೊಂಡಿಟ್ಟಿ ನನ್ನ ಚುಮ್ಮರಿ ಬಜ್ಜಿ ಸಂಜೆ ಮುಂದ ಏನಿಲ್ಲ ಚಲೋ ಆಗಿತ್ತ ನಾವು ಅಡ್ಗೆ ಮಾಡ್ಕೊಂಡ್ ತಿಂತೇವಲ್ಲ ನಮ್ಗೆ ಎಷ್ಟು ಚಲೋ ಆತ್ ಬಿಡೇವ ಮಸ್ತ್ ಮಾಡ್ತಾರಿಪ್ಪ ಫಿಶ್ ಫ್ರೈ ಆಗಿ ಚಲೋ ಆಗಿತ್ತು ಸಾರು ಆರಿಪನ್ ಮಾಡ್ಕೊಳ್ಳೋರು ಪುಣ್ಯ ಅದಾರನ್ನ ಇವು ಯಾವ ಬೇಡ ಅಂತ ಅದನ್ನ ತಗೊಂಡ್ರಿ ಇದು ನನ್ನ ತರ್ಪಿರಿದು ಸೀರೆ ಈ ಸೀರೆ ಇದು ಚಂದ ಐತಿ ಇದು ನೋಡಿ ಆಮೇಲೆ ಈಕೆ ಅಂತ ಒಂದು ತಾವು ಖರೀದಿ ಮಾಡಿದ್ರಿ ಒಂದು ಸೀರೆ ಅಲ್ಲ ನಜ್ಮಾ ತಗೋ ಇದನ್ನ ಇಟ್ಕೊಂಡು ಹೋಗು ಉಟ್ಕೊಂಡು ಹೋಗಂದಿ ನೀನು ಅಲ್ಲ ಅಂತ್ರಿ ಮಸ್ತ್ ಕಾಣತೈತೆ ನಮ್ಮ ಸ್ವಲ್ಪ ಅದು ಕಲರ್ ಇದು ನಾನು ಕೊಟ್ಟಿದ್ರಿಪ್ಪ ನಾನು ಕೊಟ್ಟಿದ್ರಿ ಅವು ಎರಡು ಹಾಕಿ ತಗೊಂಡೆ ಇದು ನಾ ಕೊಟ್ಟೀನ್ರಿ ಆಕಿ ಮಗಳಿಗೆ ಒಂದು ಅಂಗಿ ತಗೊಂಡ್ಬಿಟ್ರ ಮುಗೀತಿ ಮತ್ತೆ ಇನ್ನೊಂದು ಐತ್ರಿ ಅದು ಬೇರೆ ನಾ ಸಪ್ರೇಟ್ ಆಗಿ ಮಾಡೋದ್ರಿ ಈಗ ಮಗಳಿಗೆ ಸೀರೆ ಅಂದಿಲ್ಲ ತಗೊಂಡ್ ಹೋಗ್ವಾ ಅಂತ ಸೀರೆ ನಿನ್ನ ಮಗಳು ದೊಡ್ಡಕ್ಕೆ ಆಗಿ ತಗೋ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಆಗ್ಲಿ ಹಾ ಇದು ನಮ್ಮ ಜೇರಾ ಕೊಡಕತ್ತೀನಿ ಉಟ್ಕೋಲಕ್ಕೆ ಅಂತಂದು ತೊಗೊಂಡು ಅರ್ಕ ಹಾಕಿ ಇದನ್ನ ತಗೊಂಡು ಬಂದೆ ನನ್ನ ಮಗ ಓದ್ಬಿಡು ನೀನು ಅದನ್ನ ಅಂತಂದು ತಗೊಂಡೋಗು ನಸಿರ್ಗೊಂದು ತಗೊಂಡು ನಸಿರ್ಗೊಂದು ಕೊಡೋಣಂತ ಹೌದನ ಅದು ಫ್ರೀಜರ್ ಬೇರೆ ಇದು ಫ್ರಿಜ್ನಾಗ ಅಳಕಾಗ್ಬಿಡ್ತೈತಿ ಫ್ರಿಜ್ಜರ್ ಐತಲ್ಲ ಅದ್ರಾಗ ಹಾಕ್ಬೇಕೈತಲ್ಲ ನೀಲಿ ಕಲರ್ ನೀವು ಚಾಕ್ಲೇಟ್ ಕಲರ್ ಚಾಕ್ಲೇಟ್ ಕಲರ್ ಐತದ ಅರೆ ಕಲಿಯಕಂತ ಹೋಗ್ಬೇಕಾ ಫ್ರಿಜ್ ಕದರ ಪಾಯಿಂಟ್ ಜೋರ್ ರಜಾ ಹಿರಿ ಹಿರಿ ದಾವೆ ತಪ್ಪಿಯರ್ಗೆ ಬರ ಮುಂದೆ ಐಸ್ ಕ್ರೀಮ್ ತಗೊಂಬಂದಾರಿ ಇವ್ರು ತಟ್ಟೇರ್ ಮತ್ತೆ ಹಿಂಗೆ ಕ್ಯಾಸ್ ಹಾಕಿವ ಇಲ್ಲಾರಿಪ್ಪ ಹುಡುಗರಿಗೆ ಮತ್ತು ದೊಡ್ಡರಿಗೆ ಕುಡಿ ಅಂದೇನು ಹುಡುಗರಿಗೆ ಅಷ್ಟ ಮಾಡಿದ್ವಿ ಮ್ಯಾಗಿ ಯಾರಾದ್ರೂ ತಿಂಡಿ ಮೊದ್ಲು ಅನ್ಸದ ತಿನ್ನಕತ್ತಂತ ಆ ಊಟನೇ ಮಾಡಲಿಲ್ಲ ಮೀನು ಸಾರು ಅದೆಲ್ಲ ಮಾಡಿ ತೊಗೊಂಡು ಅಂದ್ರು ಅಲ್ಲಿ ಅಂತ ಮುನ್ನಾನು ಉಂಡ್ಲು ಊಟ ಮಾಡಿ ಬಂದ್ರು ಅಯ್ಯ ಚಮಚ ಇರಲಿ ಹಾಕಮ್ಮವ ಮ್ಯಾಗಿ ತಿನ್ನಕತ್ತಾರೆ ಎಲ್ಲರೂ ಈಗ ಚಹಾ ಕೊಡನ್ರಿ ಇರ್ವಾ ಸಂಜೆ ಊಟ ಮಾಡ್ಕೊಂಡು ಹೋಗಂತೇನ್ರಿ ಅಂತಂದ್ರೆ ಒಲ್ ಚಚಿ ಇದ್ದರ ರಗಡೆ ಐತೆ ನಾವು ಮಧ್ಯಾಹ್ನ ಉಣ್ಣದ ಆರಿಪ ಮಸ್ತ್ ಮಾಡಿದ್ನಂತ್ರಿ ಮಿಲ್ದ ಸಾರು ಮಿಲ್ದ ಫ್ರೈ ಆಂಜೇರ ಚಲೋ ಆಗಿತ್ತ ಮತ್ತು ಈಗ ರಾತ್ರಿ ಮುನ್ನ ಹೋಗಂತಾಡ್ರಿ ಅಂತಂದ್ರೆ ಹೆಂಗೆ ಮಾಡತ್ರಿ ಬ್ಯಾಡವ ಚಾಚಿ ಅನ್ನಕತ್ತಾರೆ ರಾತ್ರಿ ಮತ್ತೆ ಮಾಡ್ಕೊಂತ ಕುಂದ್ರಬೇಕು ಹೋಗಿ ಅಂದ್ರೆ ಈಗ ಚಹಾ ಕುಯ್ತಂದ್ರೆ ಹಾಕೊಡಂಗ ಟೈಮ್ ಅಲ್ಲಿ 7 ಗಂಟೆ ಮೇಲೆ ಆತ್ರಿಪ್ಪ ನಾಳೆ ನೀರು ಬಿಟ್ಟಾರಿ ಆರಿಪ್ಪ ಪೈಪ್ ತೊಗೊಂಡು ಹೋದ್ಲ ನಮ್ಮ ನಜ್ಮ ನೋಡ್ರಿಪ್ಪ ಬಂಡೆ ತಿಕ್ಕೈತಿ ಮತ್ತು ಚಾಚಿ ಅಂತ ಬ್ಯಾಡ ಸರಿವ ಅಂತ ಹೇಳಿದ್ರೆ ತಿಕ್ಕೊಂತಾರ ಅಕ್ಕ ತಂಗಿ ಇಬ್ರು ಕೂಡಿ ಅವ್ರು ತಿಕ್ಕೊಂಡ್ ಬರ್ತದ್ರಮ್ಮ ನಿಮ್ಗೆ ಅಲ್ಲಿ ಮಾಡಿ ಸಾಕಾರ್ತದ ಸುಮ್ಮ ಕುಂದ್ರಿ ಅಂತ ಹೇಳಿದ್ರೆ ಕುಂದ್ರಂಗಿಲ್ಲ ಕುಂದ್ರಲ್ರವ ಹೌದಾ ಊಟ ಮಾಡ್ಕೊಂಡು ಹೋಗಿದ್ದಿಲ್ಲ ರಾತ್ರಿ ಕರೆಕ್ಟ್ ಆತಾಯ್ತು ಒಡ್ನಿ ಮಸ್ತ್ ಕಾಣಕತ್ತವ ಈಗಿಂತ ಹುಡುಗ್ರಿ ಅದ ಚಂದ ಕಾಣ್ತಾವ ದೊಡ್ಡ ಹುಡುಗ್ರಿ ಚಲೋ ಕಾಣಲ್ಲದ ಅಂತ ತಗೋ ಕುಂದ್ಕಂದಾರ ಅವ್ರು ಹೊಸ ಹಂಗೆ ಮಸ್ತ್ ಆತ ಸೋನಿಲೆ ಮಕ್ಕಂತ ಸೋನಿಲೆ ಮಕ್ಕಂದ ಹೀರೋ ಬಾಯ್ 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 ನಜ್ಮಾ ಊಟ ಮಾಡ್ಕೊಂಡು ಹೋಗಿದ್ರಿ ಅದು ಚುಮ್ಮರಿ ತಗೊಂಡಿಟ್ಟಿದ್ದೆ ನಾ ಬಂಗ ಅದು ಮಾಡೋಣಂತ ಆಕೆ ಹೀರಮ್ಮ ಕರ್ಕೊಂಡ ಬಂದ್ಬಿಡು ಹೋಗಾನ ಮತ್ತೆ ಬೆಳಿಗ್ಗೆ ಜಲ್ದಿ ಹಾಂ ಬಂದು ಬೇಕಾ ಮತ್ತೆ ಹೋಗಂತೆ
ಹೋಗ್ಬರ್ತೀರಾ ಸದ್ಯ ಹೋಗ್ಬರ್ತೀರಾ ಅದು ಬ್ಲೌಸ್ ಹೊಲ್ಕೊರ್ಬಾ ಥ್ಯಾಂಕ್ ಯು ಏನು ಥ್ಯಾಂಕ್ ಯು ಬರ್ತಿಲ್ಲ ಏನಿಲ್ಲ ಏ ಕೊಬ್ಬರಿ ಹಣ್ಣು ತಮ್ಮ ಆಕಿ ಮಗಳು ಕೊಬ್ಬರಿ ಹಣ್ಣು ಇದನ್ನ ಸಕ್ಕರೆ ಹಾಕತ್ ಇಲ್ಲ ಆಟೋ ಬಂದೈತಿ ಹೋಗತ್ರ ಹೋಗಿ ಬರ್ರಿವಾ ನಾನು ಅಲ್ಲಿ ಅಂಗಡಿಗೆ ಹೋಗಿ ಬರ್ತೀನಿ ಅಮ್ಮನ ಕಡೆ ಹೋಗಿ ಬರ್ತೀನಿ ಬಕೆಟ್ ಅದು ಕೊಟ್ಟು ಬರೋಕೆ ಆರಿಪ ಮತ್ತೆ ಅಂತ ಹಾಕತ್ಲ ಅಳಕತ್ತಾಳ ಎತ್ಕೊಂಡು ಹೋಗ್ಬಾರ ಇಲ್ಲ ಆರಿಪರು ಬಟ್ಟೆ ತೊಳೆದು ಹಾಕಿದ್ರಿ ಆರಿಪರ್ ಶಾ ಕುಡಿ ನಾನು ಅದೆಲ್ಲ ಪಲ್ಯ ಅದೆಲ್ಲ ಇತ್ರಿಪ್ಪ ಅದ ಬಿಸಿ ಮಾಡಿದೆ ಮತ್ತು ನೀರೆಲ್ಲ ತುಂಬಿದ್ರಿ ನಾನು ಒಳಗೆ ಒಣಗಿ ಹಾಕ್ಬೇಕವು ಇದಕ್ಕೆ ಹೋದ್ರಿ ಕಿನ್ನ ರೇಷನ್ ರೀ ನಮ್ಮ ಮನೆಯವ್ರಿಗೆ ಕಳ್ಸೀನಿರಿಪ್ಪ ನಮ್ಮ ಮನೆಯವ್ರು ಏನು ರೀ ಅವ್ರಿಗೆ ಏನು ಇದನ್ನ ಆಗಂಗಿಲ್ಲ ರೀ ಇಲ್ಲೇ ಬೇಕಂತ ಹೋದ್ರಿ ಅವರು ಹೋಗಂಗಿಲ್ಲ ರೀ ಮತ್ತು ತಿಂಗ ಅವ್ರು ಇದ್ರ ಮನೆಯೊಳಗೆ ಅಂತ ಕಳ್ಸೀನಿ ಕಾರ್ಯಪ್ಪ ರೇಷನ್ ಕಾರ್ಡ್ರ್ ಬಿಟ್ಟು ಬರ್ತಾರೆ ಕಡೆಗೆ ಏನಾರ ಒಂದು ಎಳ್ವಟ್ಟು ಮಾಡ್ಕೊಂಡು ಬರ್ತಾರವ ಹೋಗ್ಬಾನಿ ಅಂತಂದು ಹ್ಞೂ ಅಂತ ಹೋದ ನೀ ಹಂಗಾರ ಗುಣ ಹಾಕುವ ಅಂದ್ಲ ಹ್ಞೂ ಅಂತಂದು ಹೇಳಿದೆ ಮೀನದ ಫ್ರೈನೇ ಇಟ್ಟಿರ್ಬೇಕು ರೀ ನೋಡಿ ನಿಂಬೆಹಣ್ಣು ಹಿಂಡ್ಕೊಂಡು ಮೀನದ ಫ್ರೈನ ಅದಾವ ರೀ ಇನ್ನೂ ಒಂದೆರಡು ಕರಿಯವನು ಅದಾವ ರೀ ಅವ್ನು ಹಂಗೆ ಇಟ್ಟಾಡ್ರಿ ಕ್ಯಾರಿಪ ಅವ್ನು ಕರೆದ ರಾತ್ರಿಗೆ ರೀ ಏನು ಮಮ್ಮಿ ಗಾಳಿ ಕುಂತು ಬಿಟ್ಟಿರಲ್ಲ ಸುಮ್ಮನೆ ಅಮ್ಮಗೆ ಊಟ ಕೊಟ್ಟು ಬಂದೆ ಅಲ್ಲಿ ಅಮ್ಮ ಬಂದ್ರಿಪ್ಪ ಎಲ್ಲ ಮೀನದೆಲ್ಲ ಎತ್ತಿ ಬಿಟ್ಟು ಆರಿಪ ತೊಳೆದು ಇಟ್ಟು ಬಂದ ನಾನು ಊಟ ಕೊಟ್ಟೆ ಅನ್ನ ಹಾಲು ಉಣ್ಣಾಕತ್ರ ಅವರು ಹೌದೇನಾ ಇಲ್ಲಕ್ಕ ಒಂದು ಮೀನು ಇದ್ವಲ್ಲ ಹಚ್ಚಿಟ್ಟಿದ ಮಸಾಲೆ ಅವ್ನು ಕರಿತಿದ್ದೆ ನಾನು ಬೇಡ ಅಂದ್ರೆ ಅವರು ಅದಕ್ಕೆ ಮತ್ತೆ ಅನ್ನ ಹಾಲು ಕೊಟ್ಟು ನಾನು ಬಂದೆ ನೀನು ಊಟ ಮಾಡೋಗು ಅಲ್ವಾ ನನಗೂ ಮಧ್ಯಾಹ್ನ ಅವ್ರು ಕೂಡಿಲ್ಲ ಉಂಡು ಹೊಟ್ಟೆ ತುಂಬ ಊಟ ಮಾಡಿಟ್ಟಿರಿ ಹೊಟ್ಟೆ ಎತ್ತಾಗಿ ಇದನ್ನ ಆಗೋಲ್ತ್ರಿ ಹಂಗಾಗಿ ನಾನು ಊಟ ಮಾಡಲಿಲ್ಲ ರೀ ಹೊಟ್ಟೆ ತುಂಬಿದಾಗ ಮಾಡಿದ್ರೋಗ ಅಂತಂದ್ರೆ ಮನೆಗೆ ಗದ್ಲ ಕಡಿಮೆನ ಆತು ಕಡಿಮೆ ಆಯ್ತು ಎಲ್ಲರೂ ಒಂದಿದ್ರೆ ಅಷ್ಟು ಮಜ್ಜಾ ಆತು ನಗೋದು ಸ್ವಲ್ಪ ಮಾತಾಡೋದು ಹೌದಲ್ಲ ಗುಗ್ಗುಗತೆ ಕುಂತು ಬಿಡೋದು ಒಬ್ರು ಇಲ್ಲ ಇವತ್ತು ಮೈಂಡ್ ಫ್ರೆಶ್ ಸ್ವಲ್ಪ ಏನು ಮಾಡೋದು ಹಂಗೆ ಊಟ ಮಾಡ್ಬೇಕಿತ್ತು ಬಿಡು ಮಮ್ಮಿ ಸ್ವಲ್ಪ ತಿನ್ಬೇಕಂತ ರಾತ್ರಿ ಬಡೇ ಮೀ ಬೈತಾರ ಬದ್ನಿಕಾಯಿ ಪಲ್ಯ ರೊಟ್ಟಿ ಹಚ್ಕೊಂಬರ್ತೀನಿ ಅಂತ ಗೊತ್ತಿಂತ್ಯಾ ಇದನ್ನ ಹಚ್ಕೊಂಬರ್ತಿ ನಾವಲ್ಲೇ ಮತ್ತು ಅಲ್ವಾ ನಾನು ಹೋಗ್ಬೇಕು ನಾನು ಎಲ್ಲಿ ನೀವು ಅವತ್ತಿದ್ದಕ್ಕೆ ಎದಕ್ಕೆ ಹೋದಾಗ ಊಟ ಮಾಡಿಲ್ಲ ನಾನು ಹೋಗ್ಬೇಕಾಗಿದ್ದಕ್ಕೆ ಮತ್ತು ಹಿಂಗೆ ಮಾಡಿದ್ರೆ ಮತ್ತೆ ಶಕ್ತಿ ಬರತ್ತಿಲ್ಲ ಕೈಕಾಲು ಜೋಳ ಬೀಳತ್ತಾವ ಅಂತಂದ್ರೆ ಮತ್ತೆ ಊಟ ಮಾಡಿದ್ರೆ ಚಲೋ ಆಕಾವು ಇದನ್ನು ಮಾಡ್ದೆ ಈಗ ಊಟ ಮಾಡಿಲ್ಲ ನಾನು ಹೋಗ್ಬೇಕು ಈಗ ಉಣ್ಣಂಗೆ ಆಗಲಿಲ್ಲ ಹಂಗಾಗಿ ಊಟ ಮಾಡೋದು ಬಿಟ್ಟು ಎಲ್ಲರ ಕೈಕಾಲು ಜೋಳ ಆಗತ್ತಾವು ಶಕ್ತಿ ಆದಂಗೆ ಆಗೈತಿ ಕಣ್ಣು ಒಳಗೆ ಹೋಗ್ಯಾವೇನು ಕಣ್ಣು ಒಳಗೆ ನೋಡ್ರಿ ಅಂತಂದ್ರೆ ಏನಾಗಲ್ಲದು ಊಟ ಮಾಡಿದ್ರೆ ಎಲ್ಲ ಆಯ್ತು ಕೇಳ್ಬೇಕು ಸ್ವಲ್ಪ ಮಾತು ಹೌದು ಬೇಯಾಕತ್ತಾವ್ರಿ ನನಗೆ ರೀ ಹೌದೌದು ಅಂತ ಉಡ್ಬೇಕಿಲ್ಲ ಮತ್ತು ಅಂತಂದು ಮತ್ತೆ ಫೋನ್ ಬಂದ್ ಮಾಡಿ ಮತ್ತೆ ಬೇಯದ್ರಿ ಅವ್ರದ್ದು ಬೇಯ್ದು ಮಾಡ್ದೆ ಹೋಗ್ಬಿಟ್ಟಪ್ಪ ನಾನು ಏನು ಮಾಡ್ತೀನಿ ಕುರ್ಕುಡಿಯಲ್ಲಿ ಬೇಯಿಸ್ಕೊಳ್ರಿ ಬೈಯೋದಲ್ಲ ಹೇಳೋದು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಹೊಡೆದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಮತ್ತು ಶೇರ್ ಮಾಡಿರಿ ಎಲ್ಲರಿಗೂ ನಮ್ಮ ವಿಡಿಯೋ ರೀ ನಿಮ್ಮೆಲ್ಲ ಮತ್ತು ಇನ್ಸ್ಟಾಗ್ರಾಮ್ ಐತ್ರಿ ಹರ್ಷಾ ವ್ಲಾಗ್ ಅಂತ ಸೇಮ್ ಹರ್ಷಿಯನ್ನ ಫೇಸ್ಬುಕ್ ಐತ್ರಿ ಎಲ್ಲ ಕಡೆ ನಮಗೆ ಫಾಲೋ ಮಾಡಿ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟಿನ ಅವಶ್ಯಕತೆ ನಮಗೈತ್ರಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾವು ರೀ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.